ಹಾಯ್ ಸ್ನೇಹಿತರ, ಬೆಳತಂಗಡಿ ಸುಮಂತನ ಹತ್ಯೆಯಾಗಿ ಇಲ್ಲಿಗೆ 2 ತಿಂಗಳ ಮೇಲೇನಾಯಿತು. ಇಲ್ಲಿವರೆಗೂ ಆ ಒಂದು ಕೇಸಲ್ಲಿ ಏನೆಲ್ಲ ನಡೆದಿದೆ, ಪೊಲೀಸರು ಏನೆಲ್ಲ ಎವಿಡೆನ್ಸ್ಗಳನ್ನ ಕಲೆ ಹಾಕಿದ್ದಾರೆ, ಈಗ ಆ ಒಂದು ಕೇಸ್ನಲ್ಲಿ ಏನು ನಡೀತಿದೆ, ಹಾಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸ್ವಲ್ಪ ಜನ ಯಾವಾಗ ಸುಮಂತನ ಬಾಡಿ ನೀರಲ್ಲಿ ಸಿಗುತ್ತೆ, ಸ್ವಲ್ಪ ಜನ ಸುಮಂತ್ ಕಾಲು ಜಾರಿ ನೀರಿಗೆ ಬಿದ್ದು ಪ್ರಾಣ ಕಳ್ಕೊಂಡಿರ್ಬೋದು ಅಂತ ಸ್ವಲ್ಪ ಜನ ಊಹಿಸಿದ್ರು. ಆದರೆ ಅದು ಹತ್ಯೆ ಅಂತ ಈಗ ಬಂದಿರೋ ಪೋಸ್ಟ್ ಮಾರ್ಟಮ್ ವರದಿಗಳ ಪ್ರಕಾರ ಕನ್ಫರ್ಮ್ ಆಗಿರುವಂಥದ್ದು. ಹಾಗಿದ್ರೆ ಏನೆಲ್ಲ ಬಂದಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅಂತ ನೋಡೋದಾದರೆ, ತಲೆಗೆ ಬಲವಾದ ಪೆಟ್ಟು. ಹೌದು, ಸುಮಂತನ ತಲೆ ಹಿಂಭಾಗದಲ್ಲಿ 3 ಕಡೆ ಆಳವಾದ ಗಾಯಗಳಾಗಿರುವಂಥ ಗುರುತುಗಳಿದೆ. ಇದನ್ನು ಯಾವುದೋ ಮರದ ತುಂಡು ಅಥವಾ ಭಾರವಾದ ವಸ್ತುವಿಂದನೇ ಹೊಡೆದಿರೋದು ಅಂತೇಳಿ ವೈದ್ಯರು ಖಚಿತವಾಗಿ ಹೇಳಿರುವಂಥದ್ದು. ಇನ್ನು ಎರಡನೇದಾಗಿ ಉಸಿರುಗಟ್ಟಿ ಸಾವು. ಅಂದ್ರೆ ಸುಮಂತನನ್ನು ಮೊದಲೆಯೂ ಆಚೆ ತಲೆಗೆ ಜೋರಾಗಿ ಹೊಡೆದಿದ್ದಾರೆ, ಆತನ ಪ್ರಾಣ ಇನ್ನೂ ಇತ್ತು, ಜಸ್ಟ್ ಮೂರ್ಛೆ ಹೋಗಿರ್ಬೋದೇನೋ. ಆಗ ಅವನನ್ನು ನೀರಿಗೆ ಎಸ್ತಿದ್ದಾರೆ. ನೀರಿಗೆ ಎಸೆದ ಮೇಲೆ ನೀರು ಶ್ವಾಸಕೋಶದೊಳಗೆ ಅಂದರೆ ಲಂಗ್ಸ್ ಒಳಗಡೆ ಸೇರಿಕೊಂಡಾದಮೇಲೆ ಉಸಿರುಗಟ್ಟು ಆತ ಸಾವನ್ನು ಅಪ್ಪಿದ್ದಾನೆ ಅಂಥೇಳಿ ಡಾಕ್ಟರ್ಗಳು ಹೇಳಿರೋದು. ಇನ್ನು ಎರಡನೇದಾಗಿ ಸ್ಥಳದಲ್ಲಿ ಸಿಕ್ಕಿರುವಂಥ ಎವಿಡೆನ್ಸ್ಗಳು, ಆ ಒಂದು ಘಟನೆ ನಡೆದಿದೆ ಅಲ್ಲಿರುವಂಥ ಎವಿಡೆನ್ಸ್ಗಳು ನೋಡೋದಾದರೆ, ಮೊದಲಿಗೆ ಒಂದಿಷ್ಟು ಮಾರಕಾಸ್ತ್ರಗಳು ಪತ್ತೆಯಾಗಿರುವಂಥದ್ದು. ಸೊ ಅದರಲ್ಲಿ ಆ ಒಂದು ಬಾವಿಯ ಆಳದಲ್ಲಿ ಒಂದು ಕತ್ತಿ ಸಿಕ್ಕಿರುವಂಥದ್ದು. ಆ ಕತ್ತಿ ನಿಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಿರ್ಬೋದು. ಆ ಒಂದು ಕತ್ತಿ ಸುಮಂತರವರ ಮನೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಆಳಿನ ಕತ್ತಿಯಾಗಿರುತ್ತೆ. ಆ ಆಳು ಕೂಡ ಅದನ್ನು ಒಪ್ಕೊಂಡಿದ್ದಾನೆ. ಆ ಆಳು ಹೇಳೋ ಪ್ರಕಾರ ಅದು 6 ತಿಂಗಳ ಹಿಂದೆ ಆ ಒಂದು ಕತ್ತಿ ನೀರಿಗೆ ಬಿದ್ದೋಗಿತ್ತು. ಬಾವಿಯಲ್ಲಿ ನೀರು ಜಾಸ್ತಿ ಇರೋ ಕಾರಣದಿಂದ ಅದನ್ನು ತೆಗೆಯೋ ಪ್ರಯತ್ನ ಮಾಡಲಿಲ್ಲ ಅಂತ ಆ ವ್ಯಕ್ತಿನೇ ಅದನ್ನು ಒಪ್ಕೊಂಡಿರುವಂಥದ್ದು. ಹಾಗಿದ್ರೆ ಈಗ ಆ ಕತ್ತಿನ ಇಟ್ಕೊಂಡು ಏನು ಮಾಡ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಓಡ್ತಾ ಇದ್ರೆ, ಆ ಒಂದು ಕತ್ತಿನ ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸಿದ್ದಾರೆ. ಆ ಒಂದು ಕತ್ತಿ ಮೇಲೆ ಏನಾದರೂ ರಕ್ತದ ಗುರುತುಗಳು ಸಿಕ್ಕರೆ ಆ ಒಂದು ಹಂತಕನನ್ನು ಹಿಡಿಯಲು ಪೊಲೀಸರಿಗೆ ಇನ್ನೂ ಸುಲಭ ಆಗುತ್ತೆ. ಇನ್ನೂ ಒಂದಿಷ್ಟು ವೈಯಕ್ತಿಕ ವಸ್ತುಗಳು ಕೂಡ ಆ ಒಂದು ಬಾವಿಯಲ್ಲಿ ಪತ್ತೆಯಾಗಿರುವಂಥದ್ದು. ಸುಮಂತ್ ಯೂಸ್ ಮಾಡ್ತಿದ್ದಂಥ ಟಾರ್ಚು, ಅಂದರೆ ಆತ ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದ, ಇನ್ನೂ ಕತ್ಲಿರೋ ಕಾರಣಕ್ಕೆ ಟಾರ್ಚನ್ನು ಯೂಸ್ ಮಾಡ್ತಿದ್ದೇನೋ. ಆ ಒಂದು ಟಾರ್ಚ್ ಮತ್ತು ಅವನ ಚಪ್ಪಲಿಗಳು ಕೂಡ ಆ ಒಂದು ಬಾವಿಯ ಒಂದಿಷ್ಟು ಭಾಗಗಳಲ್ಲಿ ಸಿಕ್ಕಿರುವಂಥದ್ದು. ಸೊ ಇದರಲ್ಲೂ ಕೂಡ ಫೊರೆನ್ಸಿಕ್ ಟೀಮು ಅದು ಒಂದು ಕೆಲಸನ ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ತನಿಖೆಯಲ್ಲಿ ಮುಖ್ಯ ಒಂದು ಪ್ರಮುಖ ಅಂಶಗಳೇನಪ್ಪ ಅಂತಂದರೆ, ಮೊಬೈಲ್ ಟವರ್ ಲೊಕೇಶನ್. ಆ ಒಂದು ಸ್ಥಳದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಏನು ಒಂದು ಬೆಳಗ್ಗೆ ಒಂದು 5ರಿಂದ 6 ಗಂಟೆಯ ಒಂದು ಸಮಯ ಏನಿದೆ, ಆ ಒಂದು ಟೈಮಲ್ಲಿ ಯಾವೆಲ್ಲ ಫೋನ್ಗಳು ಆ್ಯಕ್ಟಿವ್ ಆಗಿತ್ತು, ಎಷ್ಟು ಫೋನ್ಗಳಿಂದ ಕಾಲ್ ಹೋಗಿದೆ, ಯಾರಿಗೆಲ್ಲ ಕಾಲ್ ಹೋಗಿದೆ, ಯಾರಿಂದ ಕಾಲ್ ಬಂದಿದೆ, ಅದೆಲ್ಲವನ್ನು ಕೂಡ ಪೊಲೀಸರು ಅದರ ಮೇಲೆ ಕೂಡ ತನಿಖೆಗಳನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ಟೀಮು ಆ ಒಂದು ಸ್ಥಳೀಯರಲ್ಲಿ ಅಥವಾ ರಿಲೇಟಿವ್ಸ್ ಅನ್ಬೋದು ಅಥವಾ ಅವರ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಅವರಿಂದ ಕೂಡ ಸ್ವಲ್ಪ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಅವರ ಮಧ್ಯದಲ್ಲಿ ಏನಾದರೂ ಕುಟುಂಬದ ಆಸ್ತಿ ವಿಚಾರದಲ್ಲಿ ಏನಾದರೂ ಅವರ ಮಧ್ಯೆ ಹಳೆಯ ವೈಯಕ್ತಿಕ ದ್ವೇಷ ಏನಾದರೂ ಇತ್ತಾ, ಯಾರಾದರೂ ಆ ಮನೆಯಲ್ಲಿ ಅವ್ರಿಗೆ ತೊಂದರೆ ನೀಡ್ತಾ ಇದ್ರಾ, ಆ ಒಂದು ಇನ್ಫಾರ್ಮೇಷನ್ನ ಕೂಡ ಒಂದು ಟೀಮ್ ಕಲೆ ಹಾಕ್ತಿದೆ. ಇನ್ನೊಂದು ಟೀಮ್ ಏನು ಮಾಡ್ತಿದೆ ಅಂದರೆ, ಈ ಒಂದು ಕೃತ್ಯವನ್ನು ನೋಡಿದ್ರೆ ಖಂಡಿತವಾಗ್ಲೂ ಸುಮಂತ್ ಈ ಟೈಮ್ಗೆ ಮನೆಯಿಂದ ಹೋಗ್ತಾ ಇದ್ದ, ಈ ಟೈಮ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದ, ಈ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದ, ಈ ಟೈಮ್ಗೆ ಮತ್ತೆ ಆತ ಮನೆಗೆ ಬರ್ತಾ ಇದ್ದ. ಇದೆಲ್ಲವನ್ನು ಕ್ಲೋಸಲ್ಲಿ ನಿಂತ್ಕೊಂಡು ಯಾರೋ ನೋಡಿಕೊಂಡು ಗೊತ್ತಿರೋರೇ, ಸುಮಂತನ ಒಂದು ಡೈಲಿ ರೂಟೀನ್ ಗೊತ್ತಿರೋರೇ ಈ ಒಂದು ಕೆಲಸವನ್ನು ಮಾಡಿರ್ಬೋದು ಅನ್ನೋದನ್ನು ಕೂಡ ಪೊಲೀಸರ ಒಂದು ಟೀಮು ಇದರ ಮೇಲೆ ಕೂಡ ಒಂದು ತನಿಖೆನ ಮಾಡ್ತಾ ಇದೆ. ಬಟ್ ಇದರಲ್ಲಿ ಒಂದು ಕ್ಲೂ ಏನು ಸಿಕ್ಕಿದೆ ಅಂತಂದರೆ, ಒಂದು ಅಪ್ಡೇಟ್ ಏನಪ್ಪ, ಒಂದು ಬೆಳವಣಿಗೆ ಏನಂತಂದರೆ, ಈ ಒಂದು ಡಂಪ್ ಡೇಟಾ ಅಂತ ಏನು ಹೇಳ್ತೀವಿ, ಡಂಪ್ ಡೇಟಾ ಅಂದರೆ ಯಾವುದೇ ಒಂದು ಘಟನೆ ನಡೆದಾಗ ಆ ಒಂದು ಏರಿಯಾದಲ್ಲಿ ಇರುವಂಥ ಟವರ್ ಲೊಕೇಶನಲ್ಲಿ ಯಾವೆಲ್ಲ ಫೋನ್ಗಳು ಆ್ಯಕ್ಟಿವ್ ಆಗಿರುತ್ತೆ, ಯಾರಿಗೆಲ್ಲ ಕಾಲ್ ಹೋಗಿರುತ್ತೆ, ಯಾವ ಒಂದು ಫೋನಲ್ಲಿ ಏನೆಲ್ಲ ಆ್ಯಕ್ಟಿವಿಟಿ ಆಗಿರುತ್ತೆ, ಅದೆಲ್ಲವನ್ನು ನಾವು ಡಂಪ್ ಡೇಟಾ ಅಂತ ಕರಿತೀವಿ. ಈ ಒಂದು ಡಂಪ್ ಡೇಟಾ ಮೇಲೆ ಪೊಲೀಸರು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಯಾಕಂದರೆ ಆ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿ ಯಾವುದೇ CCTV ಇಲ್ಲದೇ ಇರೋ ಕಾರಣಕ್ಕೆ ಪೊಲೀಸರಿಗೆ ಈ ಒಂದು ಕೇಸ್ನ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಕಾರಣಕ್ಕೆ ಪೊಲೀಸರು ಜಾಸ್ತಿ ಈ ಡಂಪ್ ಡೇಟಾ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದನ್ನ ಡಿಜಿಟಲ್ ಫುಟ್ ಪ್ರಿಂಟ್ ಅಂತಲೂ ಕರಿತೀವಿ ನಾವು. ಸೊ ಈ ಒಂದು ಡಂಪ್ ಡೇಟಾದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು ಏನು ಅಂತಂದರೆ, ಆ ಒಂದು ನಿರ್ದಿಷ್ಟ ಟೈಮಲ್ಲಿ ಏನು ಬೆಳಗ್ಗೆ 5ರಿಂದ 6 ಗಂಟೆ ಏನಿದೆ, ಆ ಒಂದು ಟೈಮಲ್ಲಿ ಸ್ವಲ್ಪ ಫೋನ್ಗಳು ಪದೇ ಪದೇ ಸ್ವಿಚ್ ಆಫ್ ಮತ್ತು ಸ್ವಿಚ್ ಆನ್ ಆಗ್ತಿದ್ದು, ಹಾಗೆ ಒಂದಿಷ್ಟು ಫೋನ್ಗಳಿಂದ ಕಾಲ್ಗಳು ಕೂಡ ಹೋಗಿದೆ. ಸೊ ಆ ಒಂದು ಫೋನ್ ಯಾರ್ದಿದೆ, ಯಾವ ಒಂದು ಫೋನಲ್ಲಿ ಈ ಒಂದು ಆ್ಯಕ್ಟಿವಿಟಿಗಳಾಗಿದೆ, ಆ ವ್ಯಕ್ತಿಗಳ ಮೇಲೆ
ಪೊಲೀಸರು ಜಾಸ್ತಿ ನಿಗಾವನ್ನು ತೋರಿಸ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆ ಈ ಒಂದು ಕೇಸಲ್ಲಿ ಈಗ ನಮಗೆ ಸಿಕ್ಕಿರುವಂಥದ್ದು. ಸೊ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಲೋಕಲ್ MLA ಕೂಡ ಪೊಲೀಸರಿಗೆ ಜಾಸ್ತಿನೇ ಪ್ರೆಷರ್ ಆಗ್ತಾ ಇದ್ದಾರೆ. ಹಾಗೆ ಪೊಲೀಸರು ಅವರ ಕೆಲಸವನ್ನು ಅವರು ಮಾಡ್ತಾನೆ ಇದ್ದಾರೆ. ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಬಂದಿರುವಂಥದ್ದು. ಇನ್ನೂ ಏನಾದರೂ ಈ ಕೇಸಲ್ಲಿ ಬೆಳವಣಿಗೆಗಳು ಕಂಡು ಬಂದರೆ, ಏನಾದರೂ ಎವಿಡೆನ್ಸ್ಗಳು ಸಿಕ್ಕರೆ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.